ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಇವತ್ತು ಕಾರ್ನ್ ಸೂಪ್ ಮಾಡುತ್ತಾ ಇದ್ದೆ ಮನೆಯಲ್ಲಿ. ಸೊ ಹಂಗೆ ವೀಡಿಯೋ ಮಾಡುವ ಅಂತ ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಕಾರ್ನ ಫಸ್ಟ್ನೇದಾಗಿ ನೀಟಾಗಿ ಬಿಡಿಸಿ ಅದರಲ್ಲಿರುವಂಥ ಇದೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ಇದ್ರ ಥರ ಬರುತ್ತಲ್ಲ ಅದರದ್ದು ದಾರ ಥರ ಇರುತ್ತಲ್ಲ ಅದೆಲ್ಲ ತೆಗೆದುಬಿಟ್ಟು ಒಂದು ಕುಕ್ಕರ್ ತೊಗೊಂಡು ಕುಕ್ಕರ್ಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ನಾವು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಬೇಯಿಸ್ಕೊಂಡು 1 ಟೇಬಲ್ ಸ್ಪೂನ್ ಅಷ್ಟು ಸಾಲ್ಟ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಫುಲ್ ಟೇಬಲ್ ಸ್ಪೂನ್ ಇಲ್ಲ, ಮುಕ್ಕಾಲಷ್ಟಿದೆ. ಈಗ ಕಾರ್ನು ಬೆಂದಿದೆ ಆಲ್ರೆಡಿ. ನಾನೊಂದು ಪಾತ್ರೆ ತೊಗೊಂಡಿದ್ದೀನಿ, ಪಕ್ಕದಲ್ಲಿದ್ದೆಲ್ಲ ಅದೇ ಪಾತ್ರೆ. ಅದಕ್ಕೆ ನಾನು ಕಾರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಕುಕ್ಕರಲ್ಲಿರೋದನ್ನ. ಒಂದು 4 ಜನಕ್ಕಾದರೆ ಒಂದು 3 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಆದರೆ ಸಾಕಾಗುತ್ತೆ. ಯಾವಾಗಲೂ ಸೊಪ್ಪಿಗೆ ಕಾರ್ನ್ಫ್ಲೋರ್ ಇರಲೇಬೇಕು. 3 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ. ಇಲ್ಲಾಂದರೆ ಗಂಟಾಗ್ಬಿಡುತ್ತೆ ಇದು. ಚೆನ್ನಾಗಿ ತಿರುಗಿಸ್ಕೋಬೇಕು ಯಾವಾಗಲೂ ಕಾರ್ನ್ಫ್ಲೋರ್. ನಾವು ಏನಕ್ಕಾದರೂ ಉಪಯೋಗಿಸ್ಲಿ ಚೆನ್ನಾಗಿ ಗಂಟಿಲ್ದಂಗೆ ತಿರುಗಿಸ್ಕೋಬೇಕು. ನಾನು 4 ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೆ. 1 ಟೇಬಲ್ ಸ್ಪೂನ್ ಅಷ್ಟು ಸೈಡ್ಗೆ ಇಟ್ಕೊಂಡ್ಬಿಟ್ಟಿದ್ದೀನಿ. 3 ಟೇಬಲ್ ಸ್ಪೂನ್ ಅಷ್ಟು ಆದರೆ ಸಾಕಾಗುತ್ತೆ ಕಾರ್ನ್ಫ್ಲೋರು. ಇದನ್ನು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ತಲೆಗೆ ಸ್ನಾನ ಮಾಡಿದಾಗ ಬಿಸಿ ಬಿಸಿ ಏನಾದರೂ ಕುಡಿಬೇಕು ಅಂದಾಗ ಈ ಥರ ಕಾರ್ನ್ಫ್ಲೋರ್ ಸೂಪು ಅಥವಾ ವೆಜಿಟೇಬಲ್ ಸೂಪು, ಟೊಮೆಟೊ ಸೂಪು, ಮಶ್ರೂಮ್ ಸೂಪು ಈ ಥರ ಮಾಡ್ಕೊಂಡು ಕುಡಿಯೋದ್ರಿಂದ ಕೋಲ್ಡು ಕಫ ಏನಾದರೂ ಇದ್ರೂ ಕೂಡ ಬೇಗನೆ ವಾಸಿ ಆಗಿಬಿಡುತ್ತೆ. ತುಂಬ ಒಳ್ಳೆಯದಾಗ್ತದೆ. ಸೂಪಿಂದು ರೆಡಿಮೇಡ್ ಕೂಡ ಸಿಗುತ್ತೆ, ತೊಗೊಂಬಂದು ಮನೆಯಲ್ಲೇ ಮಾಡ್ಕೋತಾರೆ. ಅದ್ರ ಬದಲಾಗಿ ನೀವು ಅದರಲ್ಲಿ ಏನೇನು ಹಾಕಿರ್ತಾರೆ ಕೆಮಿಕಲ್ ಅಂತ ನಮಗೆ ಗೊತ್ತಾಗೋದಿಲ್ಲ. ಸೊ ಮನೆಯಲ್ಲೇ ಈಸಿಯಾಗಿ 10 ನಿಮಿಷದಲ್ಲಿ ಮಾಡ್ಕೋಬೋದು ಈ ಸೂಪ್ನ. ನಾನು ತಲೆಗೆ ಸ್ನಾನ ಮಾಡಿದಾಗ ಎಲ್ಲ ಬಿಸಿ ಬಿಸಿ ಏನಾದರೂ ಕುಡಿಬೇಕನ್ಸುತ್ತೆ. ನನಗೆ ಕಾಫಿ ಟೀ ಎಲ್ಲ ಏನೂ ಕುಡಿಯೋಕ್ಕೆ ಹೋಗೋದಿಲ್ಲ. ವೆಜಿಟೇಬಲ್ಸ್ ಇದ್ದರೆ ವೆಜಿಟೇಬಲ್ ಕಟ್ ಮಾಡಿಬಿಟ್ಟು ಸೂಪ್ ಮಾಡ್ಕೊಬಿಡ್ತೀನಿ. ಬಿಸಿ ಬಿಸಿ ಸೂಪ್ ಕುಡಿದಾಗ ತುಂಬ ಒಳ್ಳೆಯದಾಗ್ತದೆ. 5 ಸ್ಟಾರ್ ಹೋಟ್ಲಲ್ಲೆಲ್ಲ ತುಂಬ ಕಡೆ ಎಲ್ಲ ಕಡೆ ಸಿಗುತ್ತೆ ಸೂಪ್ ಅಂತ ಕೇಳಿದ್ರೆ ಅವರು ಫಸ್ಟು ಊಟಕ್ಕೆ ಮುಂಚೆನೇ ಸೂಪ್ ಕೊಡ್ತಾರೆ. ಹೋಟ್ಲಿಗೆ ಹೋದಾಗೆಲ್ಲ ನಾನು ಯಾವಾಗಲೂ ಕಾರ್ನ್ ಸೂಪ್ಗಿಂತನೂ ಮಶ್ರೂಮ್ ಸೂಪ್ ತೊಗೊಂಡಿದ್ದೀನಿ ಜಾಸ್ತಿ. ಮಕ್ಕಳೆಲ್ಲ ತುಂಬ ಕಾರ್ನ್ ಸೂಪ್ನ ಇಷ್ಟಪಡ್ತಾರೆ, ಯಾಕಂದರೆ ಅವ್ರಿಗೆ ತಿನ್ನಲಿಕ್ಕೆ ಕಾರ್ನ್ ಅಂದರೆ ತುಂಬ ಇಷ್ಟಪಡ್ತಾರಲ್ಲ. ಸೊ ಹಂಗಾಗಿ ಈಗ ನಾನು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡ್ರನ್ನ ಉಪಯೋಗಿಸ್ಕೊತಾ ಇದ್ದೀನಿ. ಇದು ಬಂದುಬಿಟ್ಟು ತುಂಬ ಸ್ಪೈಸಿಯಾಗಿ ಕುಡಿಲಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಉಪ್ಪು ಮತ್ತು ಕಾರ್ನು ಪೆಪ್ಪರ್ ಪೌಡ್ರು ಇದಿಷ್ಟಿದ್ರೆ ಸಾಕಾಗತ್ತೆ, ತುಂಬ ಚೆನ್ನಾಗಾಗ್ತದೆ. ಈಗ ರೆಡಿ ಆಯ್ತು. ಈಗ ನೋಡಿ ಬೌಲ್ಗೆ ಹಾಕಿದ್ದೀನಿ. ಮಕ್ಕಳಿಗೆ ಕೊಟ್ಟರೆ ತುಂಬ ಇಷ್ಟಪಟ್ಟು ಕುಡಿತಾರೆ. ನೀವು ಮಾಡ್ಕೊಂಡು ಕುಡೀರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.